ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ಇಂದು ನಮ್ಮ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ವತಿಯಿಂದ ನಡೆದಿರುವಂತದ್ದು ಮೇಲಿನ ಸಭೆಯ ನಂತರ ರಾಜ್ಯಪಾಲರಿಗೆ ನಮ್ಮ ಕೆಲವು ನಿರ್ಣಯ ಬಗ್ಗೆ ಹಾಗೂ ನಮ್ಮ ನಿಲುವು ಬಗ್ಗೆ ಅವರಿಗೆ ಪತ್ರಿಕೆ ಮೂಲಕ ನಾವು ನೀಡಿದೀವಿ. ನಮ್ಮ ಆಕ್ಷೇಪ ಏನು ವ್ಯಕ್ತಪಡಿಸಿದ್ವಿ ಅದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಮಾಡಿದೀವಿ. ಈ ಜಾತಿ ಸಮೀಕ್ಷಾ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರ, ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. 47 ಒಂದು ಸಬ್ಕಾಸ್ಟ್ ಗಳನ್ನು ಸೇರಿಸಿರೋದು ಬರೀ ಈ ಪಟ್ಟಿಯಲ್ಲಿ ಅಧಿಕೃತವಾದಂತಹ ಹಿಂದೆ ಇರುವಂತದ್ದು ಯಾವುದೇ ಪಟ್ಟಿಯಲ್ಲಿ ಇಲ್ಲ. ಅದು ಮತಾಂತರಕ್ಕೆ ಒಂದು ಅವಕಾಶ ಕೊಡುವಂತದ್ದು ದೃಷ್ಟಿಯಲ್ಲಿ ಸಹ ಅದು ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದು ನಿಲ್ಲಿಸಬೇಕಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಅವರು ಸಮೀಕ್ಷೆಯನ್ನು ನಡೆಸಲಿ. ಮತ್ತೆ ಆ ತರಾತುರಿಯಿಂದ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ದಸರಾ ಸಮಯದಲ್ಲಿ ಆಚರಣೆ ನಡೀತಾ ಇದೆ, ಏನೇನೋ ನಡೀತಾ ಇದೆ ರಾಜ್ಯದಲ್ಲಿ, ಅದಕ್ಕೆ ಗಮನವನ್ನು ಕೊಡ್ಲಿ. ಜೊತೆಗೆ ಇಲ್ಲಿ ನಮ್ಮ ಈ ಸಮೀಕ್ಷೆಯನ್ನು ಒಂದು ಒಳ್ಳೆ ರೀತಿಯಲ್ಲಿ ಅತ್ಯಂತ ಒಂದು ತಾಳ್ಮೆಯಿಂದ ಬೇಕಾಗಿರುವಂತದ್ದು ಏನೇನು ವ್ಯವಸ್ಥೆ ಇದೆ ಅದನ್ನ ಮಾಡ್ಲಿ. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಸಮೀಕ್ಷೆ ನಡೀತಾ ಇರುವಂತದ್ದು, ಜಾತಿ ಗಣತಿ ನಡೀತಾ ಇರುವಂತದ್ದು, ಅಧಿಕೃತವಾಗಿ ಸಂವಿಧಾನದ ಮಾನ್ಯತೆ ಇರುವಂತದ್ದು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು, ಅದಕ್ಕೆ ಒಂದು ಬೆಂಬಲವನ್ನು ಕೊಡಬೇಕಾಗಿದೆ. ಅದು ಅಧಿಕೃತವಾದಂತಹ ಒಂದು ಸಮೀಕ್ಷೆ, ಅದು ಅಧಿಕೃತವಾದಂತಹ ಒಂದು ಗಣತಿ. ಅದಕ್ಕಾಗಿ ಅದರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಲ್ಬೇಕಾಗಿ. ರಾಜ್ಯಪಾಲರು ನಮ್ಮ ಅಂಶಗಳನ್ನು ಚರ್ಚೆ ಮಾಡಿದ್ರು ನಂತರ ಅವರು ಕೂಡ ಇದು ತಾರ್ಕಿಕವಾಗಿ ಸರಿ ಅಂತ ಹೇಳಿ ಅವರು ಕೂಡ ಯಾವ ರೀತಿ ನಿಂತ್ಕೋಬೇಕು ಮುಂದಿನ ಸಭೆ ಮೈಸೂರಲ್ಲಿ ಇಟ್ಕೊಂಡಿದ್ರು ಸರ್. ಯಾವಾಗ ಏನ್ ತೀರ್ಮಾನ ಮಾಡ್ತೀವಿ, ತಕ್ಷಣ ಹೇಳಿದ ತಕ್ಷಣ ನಿಮ್ಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.